ಪುಟಾಣಿ, ನಾಳೆ ಬೆಳಗ್ಗಾದ್ರೆ ನಾವು ನಮ್ಮೂರಿಗೆ ಹೋಗೋಣ. ಊರಲ್ಲಿ ತಾತ ಇದ್ದಾರೆ, ತಾತನ ಜೊತೆ ನೀನ್ ಆಟ ಆಡ್ಬೋದು ಗೊತ್ತಾ? ಜನನಿ, ಮಗುನ ಕರ್ಕೊಂಡು ತವ್ರ ಮನೆಗೆ ಹೋಗ್ತಿದೆ ಅಂತೆ. ಅತ್ತೆ ಹೇಳಿರ್ತಾರಲ್ವಾ? ಅತ್ತೆ ಹೇಳಿದ್ದಾರೆ ಅಂದಮೇಲೆ ಅದು ನಿಜಾನ ಆಗಿರುತ್ತಲ್ವ ಪ್ರೀತು? ಸ್ವಲ್ಪ ದಿನದ ಮಟ್ಟಿಗೆ ಕಂಪನಿ ಕೆಲಸ ಎಲ್ಲ ಅತ್ತೆನೇ ನೋಡ್ಕೊಳ್ಳೋದಾದ್ರೆ ನೀನು ನಮ್ಮ ಜೊತೆ ಬಾ. ನೀನು ನಮ್ಮ ಜೊತೆ ಬಂದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಆದ್ರೆ ನನಗೆ ಅಲ್ಲ, ಇದ್ದಕ್ಕಿದ್ದಾಗೆ ಊರಿಗೆ ಹೋಗುವಂಥದ್ದು ಏನಿದೆ? ಹತ್ತಿರದಲ್ಲಿ ಯಾವ ಹಬ್ಬನೂ ಇಲ್ಲ. ಮಾವ ಹುಷಾರಾಗಿದ್ದಾರೆ ತಾನೆ? ಹಾಳಿ ಅಂದರೆ ಹುಷಾರಾಗೇ ಇದ್ದಾರೆ. ಮತ್ತೆ ಮಾವ ಏನಾದರೂ ಮಗುನ ಕರ್ಕೊಂಬರೋದಕ್ಕೆ ಹೇಳಿದ್ರ? ಅಲ್ಲ, ಆ ಥರ ಇದ್ದಿದ್ರೆ ಪಾರ್ವತಿ ಅದಕ್ಕೆ ಮಾವನ ಬರೋದಕ್ಕೆ ಹೇಳ್ತಾ ಇದ್ರು. ಬರೀ ನೀನು ಮತ್ತೆ ಮಗು ಯಾಕೆ? ಇರು, ನಾನೇ ಕಾಲ್ ಮಾಡಿ ಕೇಳ್ತೀನಿ. ಅಪ್ಪ ಏನು ಬರೋದಕ್ಕೆ ಹೇಳಿಲ್ಲ. ಮತ್ತೆ ಯಾಕೆ ಊರಿಗೆ ಹೋಗ್ತಿರೋದು? ಜನನಿ, ನಿನ್ನಿಂದ ಕೇಳ್ತಿರೋದು. ನನ್ನ ಮಗು ನನ್ನ ಜೊತೆನೇ ಇರಲಿ ಅನ್ನೋ ಕಾರಣಕ್ಕೆ. ನನ್ನ ಮಗುನ ನನ್ನಿಂದ ಯಾರು ದೂರ ಮಾಡದೇ ಇರಲಿ ಅನ್ನೋ ಕಾರಣಕ್ಕೆ. ನಾನು ಇಲ್ಲ ಇದ್ರೆ ನನ್ನ ಮಗುನ ಊರವರೆಲ್ಲ ಎತ್ಕೊಂಡು ತಿರುಗಾಡ್ಲಿ, ನಾನು ಮಾತ್ರ ನನ್ನ ಕೈಗೆ ನನ್ನ ಮಗು ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಕೂತಿರ್ಲಾ? ಇಲ್ಲ, ನನ್ನ ಕೈಲಿ ಆಗಲ್ಲ. ಅದಕ್ಕೆ ನನ್ನ ಮಗುನ ಕರ್ಕೊಂಡು ನಾನು ನಮ್ಮ ಊರಿಗೆ ಹೋಗ್ತೀನಿ. ನನ್ನ ಮಗುಗೆ 1 ವರ್ಷ ತುಂಬೋ ತನಕ ನಾನು ಅಲ್ಲಿಂದ ಬರಲ್ಲ. ಅಲ್ಲಲ್ಲ, ನನ್ನ ಮಗುಗೆ ನಾನೇ ಅವರಮ್ಮ, ನಾನೇ ಅವಳನ್ನ ಹೆತ್ತೋಳು ಅಂತ ಅರ್ಥ ಆಗೋವರೆಗೂ ನಾನು ಅಲ್ಲಿಂದ ಬರಲ್ಲ. ನೀನು ಹೆತ್ತು ಮಗುನ ನಿನ್ನಿಂದ ಯಾರು ದೂರ ಮಾಡ್ತಿದ್ದಾರೆ? ಊರವರೆಲ್ಲ ಮಗುನ ಎತ್ಕೊಂಡು ಓಡಾಡ್ತಿದಾರ. ಯಾರು ಊರವರೆಲ್ಲ? ಆದಿತ್ಯ. ದ್ರೋಣ? ಹಾಂ, ನೆನೆ ಆದಿತ್ಯ ಮಗುನ ಹೇಳ್ದೆ ಕೇಳ್ದೆ ಆಚೆ ಕರ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ಅಳಿ ಅಂದರೆ, ಅದು ನೆನಪಾಗಿ ಅವಳು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇನ್ನೂ ಇಲ್ಲೇ ಇದ್ರೆ ಮತ್ತೆ ಅದೇ ಥರ ಆಗಿ ಆಗಿ ಎಲ್ಲಿ ತನ್ನ ಮಗುನ ಕಳ್ಕೊಂಡ್ಬಿಡ್ತಾಳೋ ಅಂತ ಭಯ ಶುರುವಾಗ್ಬಿಟ್ಟಿದೆ ಪಾಪ ಅವಳಿಗೆ. ಅದಕ್ಕೆ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಹೌದು ಜನನಿ, ನೀನು ಮಗುನ ಕರ್ಕೊಂಡು ಊರಿಗೆ ಹೋಗ್ತಿರೋ ಕಾರಣ ದ್ರೋಣ? ಹೌದು. ಜನನಿ ಊರಿಗೆ ಹೋಗ್ತಾ ಇರೋದಕ್ಕೆ ಯಜಮಾನ್ ಹೊಣೆ ಮಾಡ್ತಾ ಇದ್ದಾಳ. ಜನನಿ, ಬ್ರೋ ಯಾರಿಗೂ ಹೇಳ್ದಂಗೆ ಮಗುನ ಕರ್ಕೊಂಡು ಶಾಪಿಂಗ್ ಹೋಗಿದ್ದಕ್ಕೆ ಬ್ರೋಗೆ ಹರ್ಟ್ ಆಗೋ ಥರ ಬೈದೆ. ಆಮೇಲೆ ನಿಂದೆ ತಪ್ಪು ಅಂತ ರಿಯಲೈಸ್ ಆಗಿ ಅವ್ರ ಹತ್ರ ಸಾರಿನೂ ಕೇಳಿದೆ ಅಲ್ವಾ? ಹಾಗೆ ಬೇಕಾದ್ರೆ ಮಗುನ ಹೊರಗಡೆ ಕರ್ಕೊಂಡು ಹೋಗ್ಬನ್ನಿ ಅಂತಲೂ ಹೇಳಿದೆ. ಈಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡಿತಿದೆಯಲ್ಲ, ಯಾಕೆ? ನನಗೆ ಭಯ ಆಗ್ತಿದೆ ಪ್ರೀತು. ಯಾರಿಂದನಾದ್ರೂ ನನ್ನ ಮಗು ನನ್ನಿಂದ ದೂರ ಆಗುತ್ತೆ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೆ ಅದನ್ನ ಸಹಿಸ್ಕೊಳಕ್ ಆಗಲ್ಲ. ಇದೆಲ್ಲ ನಿಮಗೆ ಯಾಕೆ ಅರ್ಥ ಆಗಲ್ಲ? ಜನನಿ, ಜನನಿ ಏನಾಯ್ತಮ್ಮ? ಯಾಕೆ ಹೀಗೆ ಕೂಗ್ಕೋತಾ ಇದೀಯಾ? ಸ್ವಲ್ಪ ರಿಲ್ಯಾಕ್ಸ್ ಆಗು. ಕಾಮ್ ಡೌನ್, ಕಾಮ್ ಡೌನ್. ತಗೋ, ಸ್ವಲ್ಪ ನೀರು ಕುಡಿ. ರಿಲ್ಯಾಕ್ಸ್, ಕೂಲ್ ಡೌನ್, ಕೂಲ್ ಡೌನ್. ನನ್ನ ಮಗು ಹಾಗೆ ಬೆಳಿಬೇಕು, ನನ್ನ ಹತ್ರನೇ ಬೆಳಿಬೇಕು. ನನ್ನ ಮಗುನ ನಾನು ಮೊದಲು ಇನ್ನೂ ದೂರ ಕರ್ಕೊಂಡು ಹೋಗ್ತೀನಿ. ನನ್ನ ಮಗು ಏನಾದರೂ ನನ್ನಿಂದ ದೂರ ಹೋಗುತ್ತೆ ಇರೋದಾದ್ರೆ ನಾನಂತೂ ಬದುಕಿರಲ್ಲ, ನಾನು ಸತ್ತೋಗ್ಬಿಡ್ತೀನಿ. ಜನನಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಕೂಲ್ ಡೌನ್, ಕಾಮ್ ಡೌನ್. ನಾಳೆ ನೀನು ನಿನ್ನ ಮಗುನ ಕರ್ಕೊಂಡು ನಿನ್ನ ತವ್ರ ಮನೆಗೆ ಹೋಗ್ತೀಯ. ನೋಡಮ್ಮ ಜನನಿ, ಪ್ರೀತುಗೆ ನೀನು ಊರಿಗೆ ಹೋಗ್ತೀಯ ಅಂತ ಹೇಳಿದ್ದೆ ಅಷ್ಟೇ, ಆದ್ರೆ ಕಾರಣ ತಿಳಿಸಿರ್ಲಿಲ್ಲ. ಅದಕ್ಕೆ ಕಾರಣ ಕೇಳ್ದ ಅಷ್ಟೇ. ಈಗ ಎಲ್ರಿಗೂ ಗೊತ್ತಾಯ್ತಲ್ಲ ಕಾರಣ ಏನು ಅಂತ. ಯು ರಿಲ್ಯಾಕ್ಸ್. ನಿಜವಾಗ್ಲೂ ನಾಳೆ ನನ್ನ ಮಗುನ ನನ್ನ ಜೊತೆ ಊರಿಗೆ ಕಳಿಸ್ತೀರಾ ಅಲ್ವಾ? ಅಯ್ಯೋ, ಯಾಕಮ್ಮ ಇಷ್ಟೆಲ್ಲ ಅಪ್ಸೆಟ್ ಆಗ್ತಿದ್ಯಾ? ನೋಡು ಜನನಿ, ಇದು ನೀನು ಹೆತ್ತು ಮಗು.
ಅದು ಎಲ್ಲಿ ಯಾವಾಗ ಹೇಗೆ ಬೆಳಿಬೇಕು ಅಂತ ನಿನಗನ್ಸುತ್ತೋ ಹಾಗೆ ಬೆಳೆಯುತ್ತೆ. ಧೈರ್ಯವಾಗಿರಮ್ಮ. ನಾಳೆ ಮಗುನ ಕರ್ಕೊಂಡು ನೀನು ಊರಿಗೆ ಹೋಗೋವಿ ಅಂತೆ. ನನ್ನ ಮಗು ನಮ್ಮಿಂದ ದೂರ ಹೋಗ್ತಾ ಇದೆಯಾ? ಇದನ್ನ ಯಜಮಾನ್ರಿಗೆ ಹೇಗೆ ಹೇಳೋದು? ಸಹಿಸ್ಕೋತಾರ ಅವರು? ಪಾರ್ವತಿ, ಇಷ್ಟೊತ್ತಿಗೆ ನಿನಗೆ ಪೂರ್ತಿ ವಿಷಯ ಗೊತ್ತಾಗಿರುತ್ತಮ್ಮ. ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಿರೋದಕ್ಕೆ ಕಾರಣ ಗೊತ್ತಾಯ್ತು ಮಾವ. ಯಜಮಾನ್ರೆ ಅಂತ. ಯಜಮಾನ್ರು ಒಂದು ಅರ್ಧ ದಿನ ಮಗು ಜೊತೆ ಸಮಯ ಕಳೆದಿದ್ದಕ್ಕೆ ನಮ್ಮೆಲ್ರಿಗೂ ಇಷ್ಟು ದೊಡ್ಡ ಶಿಕ್ಷೆ ಸಿಗುತ್ತೆ ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿರಲಿಲ್ಲ. ಆದರೆ ಜನನಿ ಕಂಡೀಷನ್ ಏನು ಅಂತ ನಿನಗೂ ಗೊತ್ತಿದೆಯಲ್ಲ ಪಾರ್ವತಿ. ಜೊತೆಗೆ ಅವ್ರ ಚಿಕ್ಕಮ್ಮ ಜನನಿ ವಿಷಯದಲ್ಲಿ ಓವರ್ ಪ್ರೊಟೆಕ್ಟಿವ್ ಆಗಿದ್ದಾರೆ. ಅವರೇ ಖುದ್ದಾಗಿ ಬಂದು ಕೈ ಮುಗಿದು ಕಳಿಸ್ಕೊಡಿ ಅಂತ ಕೇಳ್ಕೊಂಡಾಗ ಅಖಿಲಾಗೆ ಇಲ್ಲ ಅಂತ ಹೇಳಕ್ಕಾಗ್ಲಿಲ್ಲ. ಗೊತ್ತು ಮಾವ, ಅತ್ಯಮ್ಮ ವಿನಾಕಾರಣ ಯಾರ ಮನ್ಸಿಗೂ ನೋವು ಮಾಡಲ್ಲ. ಅವ್ರು ಈ ರೀತಿ ನಿರ್ಧಾರ ತಗೋತಾರೆ ಅಂತಂದ್ರೆ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ಜನನಿಗೆ ಬಾಣಂತಿ ಸನ್ನಿ, ಅವಳು ಅದೇ ಚಿಂತೆಲಿ ಮಗು ನನ್ನನ್ನೇ ಅಮ್ಮ ಅಂತ ಗುರ್ತಿಸ್ಬೇಕು, ನನ್ನ ಗಂಡನ್ನೇ ಅಪ್ಪ ಅಂತ ಕರಿಬೇಕು, ಅಲ್ಲಿವರೆಗೂ ನಾನು ವಾಪಸ್ ಬರಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ಲು. ಅವಳು ಒದ್ದಾಟನ ನೋಡೋದಕ್ಕಾಗ್ತೆ ಅತ್ಯಮ್ಮ ಅವಳಿಗೆ ಇದು ನೀನು ಹೆತ್ತ ಮಗು, ನಿನ್ನ ಇಷ್ಟದಂತೆ ನಾಳೆ ಬೆಳಗ್ಗೆನೆ ಮಗುನ ಕರ್ಕೊಂಡು ನಿಮ್ಮ ಊರಿಗೆ ಹೋಗು ಅಂತ ಹೇಳಿದ್ರು ಮಾವ. ಅವಳು ಹೋಗೋದಂತೂ ಖಾತ್ರಿ. ಪಾಪ ಯಜಮಾನ್ರ ಹಣೆಯಲ್ಲಿ ಮಗು ಜೊತೆ ಹೆಚ್ಚು ಸಮಯ ಕಳೆಯೋ ಭಾಗ್ಯ ಇಲ್ಲ ಅಂತ ಅನ್ಸುತ್ತೆ. ನಮ್ಮಿಂದಾಗಿ ನಿಮಗೂ ನಿಮ್ಮ ಮೊಮ್ಮಗುವಿಂದ ದೂರ ಇರೋ ಸಂದರ್ಭ ಬಂದ್ಬಿಡ್ತು. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಮಾವ. ಅಯ್ಯೋ, ನೀನು ಹೀಗೆಲ್ಲ ನೊಂದ್ಕೋಬೇಡಮ್ಮ, ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಮಾತಾಡ್ತಿದ್ರೆ ಇನ್ನೂ ಮನ್ಸಿಗೆ ನೋವು ಜಾಸ್ತಿ ಆಗುತ್ತೆ ಮಾವ. ನಾನು ಬರ್ತೀನಿ. ಪಾರ್ವತಿ, ಮತ್ತೊಂದು ವಿಷಯ, ಆದಿತ್ಯ ಹೇಳಿದೆ ಕೇಳದೆ ಮಗುನ ಆಚೆ ಕರ್ಕೊಂಡು ಹೋಗಿದ್ದೆ ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಿರೋದಕ್ಕೆ ಕಾರಣ ಅಂತ ನಿಮ್ಮ ಮಗಂಗೆ ಗೊತ್ತಾಗ್ಬಾರ್ದು ಅಲ್ವಾ ಮಾವ? ಗೊತ್ತಾದ್ರೆ ತುಂಬಾ ನೊಂದ್ಕೋತಾನೆ. ಆ ಕಾಳಜಿ ನನಗೂ ಇದೆ ಮಾವ, ಚಿಂತೆ ಮಾಡಬೇಡಿ. ಜನನಿನ ಮಗುನ ನಗ್ನಗ್ತಾ ಕಳಿಸ್ಕೊಡಿ, ಅವಳಾದ್ರೂ ಸಂತೋಷವಾಗಿರ್ಲಿ. ಏನು, ನಮ್ಮ ಪಾರ್ವತಿ ಮಗುನ ಜನನಿ ಅಮ್ಮವರು ಊರಿಗೆ ಕರ್ಕೊಂಡು ಹೋಗ್ತಿದಾರಾ? ಅದು ಮಗು ಜನನಿ ಅಮ್ಮನ್ನ ಚಿಕ್ಕ ಯಜಮಾನರನ್ನ ಅಪ್ಪ ಅಮ್ಮ ಅಂತ ಗುರ್ತಿಸೋವರೆಗೂ ಹಿಂತಿರುಗಿ ಬರಲ್ವಾ? ಮೊದಲು ಇದನ್ನ ದಾಮಿನಿ ಮೇಡಮ್ ಗಮನಕ್ಕೆ ತರಬೇಕು. ಅವರಾದರೂ ಇದನ್ನು ತಡೆಯೋಕೆ ಏನಾದರೂ ಪ್ರಯತ್ನ ಮಾಡ್ಬೋದು. ಪರು, ಮಗನ ನೋಡಿದ್ಯಾ? ಹುಷಾರಾಗಿದ್ದಾಳೆ ತಾನೆ?
ಮತ್ತೆ ಯಾಕೆ ನೀನು ಸೊಪ್ಪಿದೀಯಾ? ನಾಳೆ ಬೆಳಗಾದ್ರೆ ಜನನಿ ನನ್ನ ಮಗುನ ಕರ್ಕೊಂಡು ಊರಿಗೆ ಹೋಗ್ತಾಳಂತಪ್ಪ. ಯಾವ ಊರಿಗೆ? ಅವ್ರ ಹಳ್ಳಿಗೆ. ಅಯ್ಯೋ, ಅಷ್ಟೇನಾ? ಜನನಿ ಹೆರಿಗೆ ಆದಮೇಲೆ ತವ್ರ ಮುಖ ನೋಡೇ ಇಲ್ಲ. ವೀರಯ್ಯಪ್ಪ ಅವ್ರಿಗೂ ಹುಷಾರಿಲ್ಲ ಅಂಥೇಳಿ ನಾಮಕರಣಕ್ಕೂ ಅವ್ರು ಬರೋಕ್ಕಾಗಲಿಲ್ಲ. ಅದಕ್ಕೆ ಜನನಿ ಮಗುನ ನೋಡೋ ಆಸೆಗೆ ಕರ್ಸ್ಕೊತಾ ಇರ್ಬೋದು. ಅಲ್ಲದೆ ಜನನಿ ತವ್ರ ಮನೆಗೆ ಹೋದರೆ 2-3 ದಿವಸಕ್ಕಿಂತ ಜಾಸ್ತಿ ಇರೋದೇ ಇಲ್ವಲ್ಲ, ಈಗಲೂ ಅಷ್ಟೇ. ಆದರೆ ಇವಾಗ ಅವಳು ಹೋಗ್ತಾ ಇರೋದು 2-3 ದಿನದ ಮಟ್ಟಿಗೆ ಅಲ್ಲಪ್ಪ. ಅವಳನ್ನ ಮಗು ಅಮ್ಮ ಅಂತ ಗುರ್ತಿಸ್ಬೇಕಂತೆ. ಅಲ್ಲಿವರೆಗೂ ಅವಳು ಅಲ್ಲೇ ಇರ್ತಾಳಂತೆ. ಇದೇ ನಮ್ಮ ವಿಚಿತ್ರ. ಯಾಕಂತ ಈ ನಿರ್ಧಾರ? ಯಜಮಾನ್ರು ಫೋನ್ನ ಮನೇಲಿ ಬಿಟ್ಟು ಮಗುನ ಆಚೆ ಕರ್ಕೊಂಡು ಹೋಗಿದ್ರಲ್ಲ, ಅದೇ ಕಾರಣ. ಆದರೆ ದೊಡ್ಡ ಯಜಮಾನರು ಮಗುನ ಆಚೆ ಕರ್ಕೊಂಡು ಹೋಗಿ ತಪ್ಪಲ್ಲ. ತಾನು ದೊಡ್ಡ ಯಜಮಾನ್ರ ಮೇಲೆ ಹಾಗೆಲ್ಲ ಕೂಗಾಡಿ ತಪ್ಪು ಅಂತ ಅರ್ಥ ಮಾಡ್ಕೊಂಡೆ ಅಲ್ವಾ ಜನನಿ ದೊಡ್ಡ ಯಜಮಾನ್ರ ಕ್ಷಮೆ ಕೇಳಿದ್ದು? ಹೌದಪ್ಪ, ಅತ್ತೆಯಮ್ಮ ನನ್ನ ಮೈದ್ನ ಅದನ್ನು ಅವಳಿಗೆ ಅರ್ಥ ಮಾಡಿಸಿದ್ದಾರೆ. ಆದರೆ ಜನನಿಗೆ ಅದೇ ವಿಷಯ ಮನಸ್ಸಲ್ಲಿ ಕೊರಿಯೋ ಹಾಗೆ ರತ್ನವೇಣಿಯವ್ರು ಮಾಡಿಸಿರ್ಬೋದು ಅನಿಸುತ್ತೆ. ರತ್ನವೇಣಿ ದೃಷ್ಟಿಲಿ ಅದು ಜನನಿ ಮಗು. ನಾನಾಗಲಿ ಯಜಮಾನ್ರಾಗಲಿ ಮಗು ಹತ್ರ ಹೋಗೋದವ್ರಿಗಿಷ್ಟ ಇಲ್ಲಪ್ಪ. ಅದಕ್ಕೆ ಜನನಿ ಮನಸ್ಸಲ್ಲಿ ಮಗು ಬಗ್ಗೆ ಅಭದ್ರತೆ ಭಾವನೆ ಹುಟ್ಟೋ ಹಾಗೆ ಮಾಡಿ ಅವಳ ಬಾಯಲ್ಲೇ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ಸಿದ್ದಾರೆ ಅಂತ ಅನ್ಸುತ್ತೆ. ಆದರೆ ಇದು ಅತ್ಯಮ್ಮಂಗೆ ಅರ್ಥ ಆಗ್ತಿಲ್ಲಪ್ಪ. ನಾವು ಅರ್ಥ ಮಾಡಿಸೋದಕ್ಕಾಗ್ತಾ ಇಲ್ಲ. ಪಾಪ ಅತ್ಯಮ್ಮ ಜನನಿ ಒತ್ತಾಟ ಕೂಗಾಟನ ನೋಡೋದಕ್ಕಾಗದೆ ಈ ಮಗು ನಿಂದು, ನಿನ್ನ ಮಗು ಎಲ್ಲಿರಬೇಕು ಎಲ್ಲಿ ಬೆಳಿಬೇಕು ಅನ್ನೋದು ನಿನ್ನ ನಿರ್ಧಾರ. ನಾಳೆ ಬೆಳಗ್ಗೆ ಆಗ್ತಿದ್ದ ಹಾಗೆ ನಿನ್ನ ಮಗುನ ಕರ್ಕೊಂಡು ನೀನು ಊರಿಗೆ ಹೋಗು ಅಂತ ಅವಳನ್ನ ಸಮಾಧಾನ ಮಾಡ್ತಿದ್ರಪ್ಪ. ಅದು ನಿನ್ನ ಮಗು, ಬೇರೆ ಯಾರೋ ನಿನ್ನ ಮಗುನ ಎಲ್ಲಿಗೋ ಹೆಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ? ನಾನು ಈಗಲೇ ಹೋಗಿ ತಡಿತೀನಿ. ಬೇಡ, ಆ ಮಗು ತಂದೆ ದೊಡ್ಡ ಯಜಮಾನ, ಅವ್ರಿಗೆ ಫೋನ್ ಮಾಡ್ತೀನಿ. ಅವರೇ ಮಗುನ ಊರಿಗೆ ಕರ್ಕೊಂಡು ಹೋಗೋದು ತಡೀಲಿ. ಯಜಮಾನ್ರಿಗೆ ಮಗು ಊರಿಗೆ ಹೋಗ್ತಾ ಇರೋ ವಿಚಾರ ಗೊತ್ತಾಗೋದು ಬೇಡ ಅಪ್ಪ. ಯಾಕೆ ಅಂದರೆ ಮಗುನ ಇಲ್ಲಿಂದ ದೂರ ಕರ್ಕೊಂಡು ಹೋಗ್ತಾ ಇರೋದು ಒಂದು ರೀತಿ ಒಳ್ಳೇದೆ. ನಾನು ಯೋಚನೆ ಮಾಡಿ ನೋಡಿದೆ ಅಪ್ಪ. ಯಜಮಾನ್ರು ಮಗುನ ಅತಿಯಾಗಿ ಹಚ್ಕೊಂಡಿದ್ದಾರೆ. ರಾತ್ರಿ ಕನಸಲ್ಲೂ ಮಗುದೇ ಕನ್ವರ್ಕೆ ಅವ್ರಿಗೆ. ದಿನ ಬೆಳಗಾದ್ರೆ ಸಾಕು ಏನೋ ಒಂದು ನೆಪ ಹಿಡ್ಕೊಂಡು ಅರ್ಸನ್ ಕೋಟೆಗೆ ಹೋಗಿ ಕೂತ್ಕೋತಾರೆ. ಜನನಿಗೆ ಮೊದಲೇ ಬಾಣಂತಿ ಸನ್ನಿ. ಪಾಪ ಜನನಿ ಒಂದೊಂದ್ಸಲ ಆದಿ ಬಾವ ಪಾರು ಅಕ್ಕ ಮಗುನ ಕಳ್ಕೊಂಡಿದ್ದಾರೆ. ಅದಕ್ಕೆ ನನ್ನ ಮಗು ಮುಖ ನೋಡಿ ಅವ್ರ ನೋವನ್ನ ಮರೆಯೋದಕ್ಕೆ ಮನೆಗೆ ಬರ್ತಾರೆ ಅಂತ ಅನ್ಕೊಂಡಿರ್ತಾಳೆ. ಮಿಕ್ಕ ಸಲ ಎದುರುಗಡೆ ಯಾರಿದ್ದಾರೆ ಅನ್ನೋದನ್ನು ನೋಡ್ದೆ ರೇಗಾಡ್ಬಿಡ್ತಾಳೆ. ಅವಳ ಸಮಸ್ಯೆ ನಮ್ಮೆಲ್ರಿಗೂ ಗೊತ್ತಿರೋದೆ. ಜನನಿ ಒಳ್ಳೆಯವಳೆ, ಅವಳಿಗೆ ಅರಿವಿಲ್ಲದೆ ಏನೇ ಅಂದರೂ ಏನೇ ಆಡಿದ್ರು ನಾವು ಹೇಗೋ ಸಹಿಸ್ಕೊಂಡಿರೋಣ. ಮಗುನ ದೂರ ಕಳಿಸೋದಕ್ಕಿಂತ ಇದು ವಾಸಿ ಅಲ್ವಾ? ಅದು ನಿನ್ನ ಮಾತಲ್ಲಿ ಹೇಳೋಷ್ಟು ಸುಲಭ ಆಗಿದ್ದಿದ್ರೆ ನಾನು ಅದನ್ನೇ ಆಯ್ಕೆ ಮಾಡ್ಕೋತಿರ್ಲಿಲ್ವಾಪ್ಪ. ಆದರೂ ಇನ್ನೊಂದು ಸರ್ತಿ ಯೋಚನೆ ಮಾಡು. ನೀನಂತೂ ಮನಸ್ಸನ್ನ ಕಲ್ಲು ಮಾಡ್ಕೊಂಡಿದೀಯ. ನಾನು ಹೇಗೋ ಹಲ್ಲು ಕಚ್ಕೊಂಡು ಸಹಿಸ್ಕೋಬೋದು, ಆದರೆ ದೊಡ್ಡ ಯಜಮಾನರು ಅವ್ರಿಗೆ ಮಗುನ ಬಿಟ್ಟಿರೋಕ್ಕಾಗಲ್ಲ. ಮಗು ಬೇರೆ ಊರಿಗೆ ಹೋಗೋದನ್ನ ಒಬ್ಬ ತಂದೆಯಾಗಿ ಅವ್ರು ಸಹಿಸ್ಕೊಳ್ಳಲ್ಲ. ಅದು ನನಗೂ ಗೊತ್ತಲ್ವಾಪ್ಪ. ಅದಕ್ಕೆ ನಾನು ಹೇಳ್ತಾ ಇರೋದು, ಮಗು ಊರಿಗೆ ಹೋಗೋ ವಿಚಾರ ಯಜಮಾನ್ರಿಗೆ ಗೊತ್ತಾಗೋದೇ ಬೇಡ ಅಂತ. ಗೊತ್ತಾದ್ರೆ ಅದನ್ನ ತಡೆಯೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಮತ್ತೆ ಸಮಸ್ಯೆ ಮೊದಲಿಂದ ಶುರುವಾಗುತ್ತಪ್ಪ. ಈಗ ಜನನಿ ಊರಿಗೆ ಹೋಗೋದನ್ನ ನಾವು ತಡೆದ್ರೆ ಆ ರತ್ನವೇಣಿಯವರು ಮತ್ತೆ ಜನನಿ ತಲೆ ಕೆಡಿಸಿ ಊರಿಗೆ ಹೋಗೋ ಪ್ರಯತ್ನ ಮಾಡೇ ಮಾಡ್ತಾರಪ್ಪ. ಮತ್ತೆ ಯಾಕೆ ಸುಮ್ಮನೆ ಅವ್ರಿಗೆಲ್ಲ ತೊಂದರೆ? ಅದಕ್ಕೆ
ಮಗು ಊರಿಗೆ ಹೋಗೋ ವಿಚಾರನ ಯಜಮಾನ್ರಿಗೆ ಯಾವುದೇ ಕಾರಣಕ್ಕೂ ನೀನು ಹೇಳೋ ಹಾಗಿಲ್ಲ. ಮಾತು ಕೇಳಿ ಪಾರು. ನನ್ನ ಮೇಲೆ ಆಣೆ ಅಪ್ಪ. ಪಾರು, ಪ್ರೀತು, ಅಖಿಲ ಇಲ್ಲಿ? ಜನನಿ ಮಗು ಊರಿಗೆ ಹೋಗಿ ಡಿಸೈಡ್ ಆಯ್ತಲ್ಲ, ಅದಕ್ಕೆ ಸಾಧ್ಯವಾದಷ್ಟು ಸಮಯ ಸೊಸೆ ಮಗು ಜೊತೆ ಕಳಿತೀನಿ ಅಂತ ಅವ್ರ ಜೊತೆಗಿದ್ದಾರೆ ಡ್ಯಾಡ್. ಮತ್ತೆ ನೀನು ಇಲ್ಲಿ ಬಂದ್ಬಿಟ್ಟ? ಓ, ನೀನು ಊರಿಗೆ ಹೋಗ್ತೀಯಾ? ಅವ್ರ ಜೊತೆಲಿ ಇರ್ತೀಯಾ? ಅದಕ್ಕೆ ಮಿಸ್ ಮಾಡ್ಕೊಳ್ಳೋ ಸಂದರ್ಭನೇ ಇಲ್ಲ ಅಂತನಾ? ಜನನಿ ಮಗು ಊರಿಗೆ ಹೋಗ್ತಿರೋದು ನಿಜ, ಆದರೆ ನಾನು ಹೋಗ್ತಿದ್ದೀನಂತ ಯಾರು ಹೇಳಿದ್ರು ಡ್ಯಾಡ್? ಅಂದರೆ ನೀನು ಜನನಿ ಒಪ್ಕೊಂಡ್ಲಾ? ಜನನಿಗೆ ನಾನು ಹೋಗಲ್ಲ ಅನ್ನೋದಕ್ಕಿಂತ ಅವಳ ಜೊತೆ ಮಗುನ ಕಳಿಸ್ಕೊಟ್ರೆ ಸಾಕು ಅನ್ನೋ ಮನಸ್ಸು ತಿಳಿದಾಳೆ. ನಾನು ಹೋಗೋದ್ರ ಬಗ್ಗೆ ಹೆಚ್ಚು ಮಾತಾಗಲಿಲ್ಲ. ಜನನಿಗೆ ಭಯ, ಇಲ್ಲೇ ಇದ್ರೆ ತನ್ನ ಮಗುವಾಗಿ ಉಳ್ಕೊಡುತ್ತೋ ಇಲ್ವೋ ಅಂತ. ಅದಕ್ಕೆ ಊರಿಗೆ ಹೋಗೋ ತಯಾರಿ ಮಾಡ್ಕೊತಾ ಇದ್ದಾಳೆ. ಈ ಬಾಣಂತಿ ಸಣ್ಣಿ ಬರೀ ಯಾವಾಗ ಹೋಗುತ್ತೋ, ಅದಕ್ಕೆ ಅವಳು ಊರಿಗೆ ಹೋಗೋದನ್ನು ತಪ್ಸೋಕ್ಕಾಗಲ್ಲ. ಜನನಿ ಮಗುನ ಎಷ್ಟು ಹಚ್ಕೊಂಡಿದ್ದಾಳೋ ನಾನು ಹಚ್ಕೊಂಡಿದ್ದೀನಿ, ಜೊತೆಗೆ ಜನನಿನ ಕೂಡ. ಹಾಗಂತ ಅವಳ ಜೊತೆ ನಾನು ಊರಿಗೆ ಹೋದರೆ ಸ್ವಾರ್ಥಿ ಆಗ್ಬಿಡಲ್ವಾ ಡ್ಯಾಡ್? ನಾನು ಮಾತ್ರ ಹೆಂಡತಿ ಮಗು ಅಂತ ಅವ್ರ ಹಿಂದೆ ಹೋಗ್ಬಿಟ್ರೆ ಯಾವ ರೀತಿಯಲ್ಲೂ ನ್ಯಾಯ ಅಂತ ಅನ್ಸ್ಕೊಳ್ಳಲ್ಲ. ಯಾಕಂದರೆ ನನಗೆ ಫ್ಯಾಮಿಲಿ ಅಂದರೆ ಬರೀ ನನ್ನ ಹೆಂಡತಿ ಮಗು ಮಾತ್ರ ಅಲ್ಲ, ನೀವು, ಮಾಮ್, ಅದಕ್ಕೆ ಬ್ರೋ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಅಲ್ವಾ? ಬರೀ ಜನನಿ ಮಗು ಮಾತ್ರ ಊರಿಗೆ ಹೋದರೆ ನಾನಿದ್ದು ಎಲ್ಲರನ್ನೂ ಸಂಭಾಳಿಸ್ಬೋದು. ಅದೇ ನಾನು ಹೋಗ್ಬಿಟ್ರೆ ಅದಕ್ಕೆ ಕಾರಣ ನಾನು ಅನ್ನೋ ಕೊರಗು ಆದಿಬ್ರನ್ನ ಕುಗ್ಗಿಸ್ಬಿಡುತ್ತೆ. ಜೊತೆಗೆ ಆದಿಬ್ರೋಗೆ ಅದಕೆಗೆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋ ಇಲ್ದಿರೋ ಸುಖ ನನಗೂ ಬೇಡ. ಅದಕ್ಕೆ ಜನನಿ ಊರಲ್ಲಿ ಅದೆಷ್ಟು ದಿನ ಇದ್ದು ಬರ್ತಾಳೆ ಇರಲಿ, ನಾನಂತೂ ಹೋಗಲ್ಲ. ಅಲ್ಲ ಪ್ರೀತು, ಮಗು ನನ್ನ ಅಮ್ಮ ಅಂತ ಗುರುತಿಸೋವರೆಗೂ ನಾನು ವಾಪಸ್ ಬರಲ್ಲ ಅಂತಿದ್ದಾಳೆ. ಅಷ್ಟು ದಿನ ನೀನು ಜನನಿನ ಮಗುನ ಬಿಟ್ಟಿರೋಕ್ಕಾಗುತ್ತೆ ನಿನ್ನ ಕೈಲಿ? ಅದನ್ನು ತಡೆಯೋಕ್ಕೆ ನಾನು ಹೋಗಲ್ಲ ಅಂತ ಹೇಳ್ತಿರೋದು ಡ್ಯಾಡ್. ನಾನು ಅವಳ ಜೊತೆ ಹೋದರೆ ಮಗು ನಮ್ಮನ್ನು ಅಪ್ಪ ಅಮ್ಮ ಅಂತ ಗುರುತಿಸೋವರೆಗೂ ವಾಪಸ್ ಬರದೇ ಇರ್ಬೋದು. ಅದೇ ನಾನು ಹೋಗದೇ ಇದ್ರೆ ಅವಳು ಒಂದಲ್ಲ ಒಂದು ದಿವಸ ನನ್ನ ಫೀಲಿಂಗ್ಸ್ ಅರ್ಥ ಆಗುತ್ತೆ. ಯಾಕಂದರೆ ಮಗುನ ಎಷ್ಟು ಹಚ್ಕೊಂಡಿದ್ದಾಳೋ ಜನನಿ ನನ್ನನ್ನು ಅಷ್ಟೇ ಹಚ್ಕೊಂಡಿದ್ದಾಳೆ ಡ್ಯಾಡ್. ನಾನು ಇಲ್ಲೇ ಉಳ್ಕೊಂಡ್ರೆ ಜನನಿ ಮಗುನ ವಾಪಸ್ ಬೇಗ ಕರ್ಕೊಂಡು ಬರ್ತಾಳೆ. ಆದಿತ್ಯನ ಗುಣಗಳು ನಿನಗೂ ಬರ್ತಾ ಇದೆ. ಈ ನಿರ್ಧಾರದ ಹಿಂದೆ ಎಲ್ಲರೂ ಉಳಿತು ಬಗ್ಗೆ ಪಾರು, ಸಾತಿ ಹತ್ರ ಮತ್ತೇನೇ ಕಾಣೆ ಮಾಡಿಸ್ಕೊತಾ ಇದೆಯಾ? ಅದೇ ಯಜಮಾನ್ರೆ, ಮಗು ವಿಷಯದಲ್ಲಿ ನಿಮ್ಮ ಹಠ ಮುಗೀತಾ? ಈಗ ಅಪ್ಪ ಶುರು ಮಾಡ್ಕೊಂಡಿದ್ದಾರೆ. ಮೊಮ್ಮಗು ನಂದು ಅಂತ ನಾನು ಎಲ್ಲರ ಹತ್ರ ಸತ್ಯ ಹೇಳ್ಬಿಡ್ತೀನಿ ಅಂತ. ಅದಕ್ಕೆ ನೀನು ಯಾರ ಹತ್ರನೂ ಮೊಮ್ಮಗು ನಿಂದು ಅಂತ ಸತ್ಯ ಹೇಳಬಾರ್ದು ಅಂತ ಭಾಷೆ ತಗೋತಾ ಇದ್ದೆ. ಹೌದಾ ಸಾತಿ, ನೆನ್ನೆ ನಡೆದಿದ್ದು ಇಷ್ಟು ಬೇಗ ಮರ್ತು ಬಿಟ್ರಾ? ಇನ್ನೂ ಕಾಲ ಮಿಂಚಿಲ್ಲ ಪಾರು. ಅರಸನ ಕೋಟೆಗೆ ಹೋಗಿ ನಮ್ಮ ಮಗುನ ಕರ್ಕೊಂಬರೋಣ ಬಾ.
ನಾನು ಬರಲ್ಲ. ಮಗುನ ಕೇಳ್ಕೊಂಡು ನೀವು ಹೋಗಬಾರ್ದು. ಆ ದೇವ್ರು ಹೆರಿಗೆ ಆದ ತಕ್ಷಣ ನನ್ನ ಮಗುನ ಉಳಿಸಿ ನನ್ನನ್ನು ಕರ್ಕೊಂಡು ಬಿಡ್ಬೇಕಿತ್ತು. ನಿನ್ನೆ ಅಷ್ಟೆಲ್ಲ ಆದಮೇಲೂ ನೀವು ಮಗು ವಿಷಯದಲ್ಲಿ ಇಷ್ಟೊಂದು ಹಠ ಮಾಡಿದ್ರೆ ಒಳ್ಳೇದಲ್ಲ ಸಾರ್ಥಿ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಷ್ಟೇ. ಅದು ನನಗಿಷ್ಟ ಇಲ್ಲ. ನಮ್ಮಪ್ಪ ನನ್ಗೆ ಗಾಣೆ ಮಾಡಿದಾರಲ್ಲ ಯಜಮಾನ್ರೆ, ಅದನ್ನು ಮರೆಯಲ್ಲ ಮುರಿಯಲ್ಲ ಅಲ್ವಾ ಅಪ್ಪ? ಹೌದು, ನೀವೇನು ಯಜಮಾನ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ನಿಮ್ಮ ಜೊತೆ ಅಷ್ಟೆಲ್ಲ ಫೋನಲ್ಲಿ ಮಾತಾಡಿದ್ರು ಏನೋ ಸಮಾಧಾನನೇ ಆಗಲಿಲ್ಲ ಪಾರು. ಮನಸ್ಸಲ್ಲಿ ಏನೋ ಒಂಥರ ತಳಮಳ. ಆಟೋ ಓಡಿಸ್ತಾ ಇದ್ದೀನಿ, ಆದರೆ ಮನಸ್ಸು ಎಲ್ಲೋ ಇದೆ. ಆಕ್ಸಿಡೆಂಟ್ ಆಗೋದು ಜಸ್ಟ್ ಮಿಸ್ ಆಯಿತು ಗೊತ್ತಾ? ಅಯ್ಯೋ, ಏನಾಯ್ತು ಯಜಮಾನ್ರೆ? ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ಏನೂ ಆಗಿಲ್ಲ, ನನಗೆ ಹೇಳಿದ್ನಲ್ಲ ಆಕ್ಸಿಡೆಂಟ್ ಆಗೋದ್ರಲ್ಲಿ ಜಸ್ಟ್ ಮಿಸ್ ಆಯಿತು ಅಂತ. ಅದಕ್ಕೆ ಇವತ್ತು ಡ್ಯೂಟಿ ಮಾಡೋದು ಬೇಡ ಅಂತ ಮನೆಗೆ ಬಂದ್ಬಿಟ್ಟೆ. ನೀವು ಮನೆಗೆ ಬಂದು ಒಳ್ಳೆ ಕೆಲಸನೇ ಮಾಡಿದ್ರಿ. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಹೌದಾ? ಯಾಕೆ?